ಓಕೆ ಸರಿ ಅಣ್ಣ ಕರ್ದ. ಓ ಸುರೇಂದ್ರ, ಈ ಸಾಲಿಗ್ರಾಮಕ್ಕೆ ಹೋಗೋ ವಿಷಯದಲ್ಲಿ ಮತ್ತೆ ಅವಳೇನಾದರೂ ಛೇ ಇಲ್ಲಣ್ಣ, ನೀನು ಹೇಳಿದ್ಯಾ ಅಂದಮೇಲೆ ಅವಳು ಬಂದೇ ಬರ್ತಾಳೆ. ಅದರಲ್ಲೂ ನೀನು ಖುಷಿ ಪಡ್ತೀಯ ಅಂದರೆ ಖಂಡಿತ ಬರ್ತಾಳೆ. ಸರಿ ಬಿಡು. ಈ ಉತ್ಸವದಲ್ಲಿ ಕಳಶ ಹೊತ್ತು ಪೂಜೆ ಶುರು ಮಾಡಬೇಕಾದವಳು ಅವಳೆ. ಕಳಶ ಹೊರೋದು ಅಂದರೆ ಸಾಮಾನ್ಯದ ವಿಷಯ ಅಲ್ಲ. ಅದಕ್ಕೆ ಮುಂಚೆ ಕೆಲವು ವ್ರತಗಳನ್ನು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಅದನ್ನು ಕಲಿಸ್ಕೊಡೋದಕ್ಕೆ ಅತ್ತೆ ಯಾರೋ ದಂಪತಿಗಳನ್ನ ಕಳಿಸ್ತಾರೆ ಅಂತ ನರಸಯ್ಯ ಹೇಳಿದರು. ಜ್ಞಾಪಕ ಇದೆಯಾ? ನೆನಪಿದೆ ಅಣ್ಣ. ಕಳಸ ಹೊರಗೆ ಮಾಡಬೇಕಾಗಿರೋ ವ್ರತದ ಬಗ್ಗೆ ನಾನು ಕೇಳಿದ್ದೀನಿ. ಬರೋರಿಗೆ ಉಳ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಆಗಬೇಕು. ಅತ್ತೆಯವರೇ ಕಳಿಸ್ತಾ ಇರೋದ್ರಿಂದ ಎಲ್ಲ ಆತಿಥ್ಯ ಗೌರವ ಅವ್ರಿಗೆ ಸಲ್ಲಬೇಕು. ಆಯ್ತಣ್ಣ, ಅದಕ್ಕೆಲ್ಲ ನಾನೇ ವ್ಯವಸ್ಥೆ ಮಾಡ್ತೀನಿ. ಗುಡ್. ಆಮೇಲೆ ಇನ್ನೊಂದು ವಿಷಯ, ಪದ್ಮನಾಭ ಅವ್ರ ಫ್ಯಾಮಿಲಿನೂ ಜೊತೆಗೆ ಕರ್ಕೊಂಬ ಅಂತ ಅತ್ತೆಯವ್ರು ಹೇಳಿ ಕಳಿಸಿದ್ದಾರೆ. ನಾವೇ ಖುದ್ದಾಗಿ ಹೋಗಿ ಕರೆಯೋಣ. ಆ ಮನೆ ಪದ್ಧತಿನೇ ಹಾಗೆ ಅಣ್ಣ. ಯಾರನ್ನಾದ್ರೂ ಕರಿಬೇಕು ಅಂದರೆ ಖುದ್ದಾಗಿ ಹೋಗಿ ಕರಿಬೇಕು. ನಾನು ಪಾರ್ಟಿ ಆಫೀಸಿಂದ ಬರೋದು ತಡ ಆಗುತ್ತೆ. ಅಕ್ಕನಿಗೆ ನೀವೇ ಹೇಳ್ಬಿಡು, ಎಲ್ಲರೂ ಒಟ್ಟಿಗೆ ಹೋಗಿ ಕರೆಯೋಣ. ಅದೇ ಗೌರವ ಅಲ್ವಾ? ಸರಿ ಅಣ್ಣ, ನಾವು ಅವ್ರ ಮನೆಗೆ ಹೋಗ್ತೀವಿ ಅಂದರೆ ಸುಬ್ಬು ತುಂಬ ಖುಷಿ ಪಡ್ತಾನೆ. ಹೌದು. ಧನಲಕ್ಷ್ಮಿ ಅಕ್ಕ, ಧನಲಕ್ಷ್ಮಿ ಅಕ್ಕ, ಏನೈತೆ ಶ್ರೀವಲ್ಲಿ? ಏನೂ ಆಗ್ತಿಲ್ಲ ಅಕ್ಕ. ಸುಬ್ಬು ಜೊತೆ ಓಡಾಡ್ಕೊಂಡಿರ್ಬೇಕು, ಅವ್ನ ಕಣ್ಮುಂದೆನೆ ಇರ್ಬೇಕು ಅಂದ್ರೆ ಮಿನಿಸ್ಟರ್ ಮನೆಗೆ ಹೋಗ್ಬೇಕು ಅಂತ ನೀವೇ ತಾನೇ ಹೇಳಿದ್ದು. ಅದಕ್ಕೆ ಸುಬ್ಬು PA ಆಗೋಣ ಅಂತ ಅನ್ಕೊಂಡು ಈ ವಿಷಯನ ಸುಬ್ಬು ಹತ್ರ ಹೇಳಕ್ ಹೋಗಿದ್ದೆ. ಹೌದಾ? ಸುಬ್ಬು ಏನ್ ಹೇಳ್ದ? ಅವ್ನು ಏನು ಹೇಳಲಿಲ್ಲ, ಹಂಗೆ ಹೊರಟ್ಬಿಟ್ಟ. ನಾನೇ ಆಯ್ಕೊಂಡ್ ತಿಂತಿರೋ ಕೋಳಿ ನಾನು ಇನ್ನೊಂದು ಕೋಳಿನ ಸಾಕಾಗತ್ತಾ ಅಂತ ದೊಡ್ಡದಾಗಿ ಭಾಷಣ ಬಿದ್ದು ಹೊಟ್ಟೆ ಹೋಗ್ಬಿಟ್ಟ. ಅದು ನಿಜನೇ ಬಿಡು. ಬೇರೆಯವ್ರ ಕೆಲಸನೇ ತಾನೇ ತನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾನೆ ನಮ್ಮ ಸುಬ್ಬು. ಅಂಥದ್ರಲ್ಲಿ ಅವನ ಕೆಲಸನ ಬೇರೆಯವ್ರ ಹತ್ರ ಮಾಡಿಸ್ತಾನ? ಈ ವಿಷಯದ ಬಗ್ಗೆ ನಮ್ಮ ಸುಬ್ಬು ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಕಣೆ. ಮತ್ತಿನ್ನೇನ್ ಮಾಡ್ಲಿ ಅಕ್ಕ? ಅಲ್ಲ, ನಾನ್ ಸುಬ್ಬು ಹತ್ರ ತಾನೇ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋದು. ಅವನ ಹತ್ರ ಕೇಳಿ ಯಾರ ಹತ್ರ ಕೇಳಿ? ಅಕ್ಕ, ಒಂದ್ ಕೆಲ್ಸ ಮಾಡಿ, ನೀವೇ ಈ ವಿಷಯನ ಸುಬ್ಬು ಹೇಳ್ಬಿಡಿ. ಶ್ರೀವಲ್ಲಿ, ಈ ವಿಷಯದಲ್ಲಿ ಸುಬ್ಬು ನನ್ನ ಮಾತು ಕೇಳಲ್ಲ ಕಣೆ. ಇದಕ್ಕೆ ಏನಾದ್ರೂ ಒಂದು ಐಡಿಯಾ ಮಾಡಬೇಕು. ಹಾ, ಒಂದು ಐಡಿಯಾ ಇದೆ. ಐಡಿಯಾನ? ಏನಕ್ಕದು? ಬಾವಿ ನೀರು ಕೈಗೆ ಎಟಕ್ಬೇಕಾದ್ರೆ ಹಗ್ಗ ಬಿಟ್ಟು ನೀರು ಸೇದೋದಾದ್ರೂ ಯಾಕೆ? ಅಂದ್ರೆ ಕುತ್ಕೋ ಹೇಳ್ತೀನಿ. ಅಂದ್ರೆ ಕೆಲಸ ಬೇಕು ಅಂತ ಪೂಜಾರಿ ಹತ್ರ ಕೇಳೋ ಬದಲು ಡೈರೆಕ್ಟ್ ದೇವ್ರ ಹತ್ರನೇ ಯಾಕೆ ಕೇಳಬಾರ್ದು? ನೀನು ಈ ಕೆಲಸ ಬೇಕು ಅಂತ ಸುಬ್ಬು ಹತ್ರ ಏನು ಮಾತಾಡಕ್ ಹೋಗ್ಬೇಡ. ನಿನಗೆ ಹೇಗಿದ್ರು ಮಿನಿಸ್ಟ್ರು ಮಗಳು ಶ್ರಾವಣಿ ಮೇಡಮ್ ಗೊತ್ತಲ್ವಾ, ಅವ್ರ ಹತ್ರನೇ ನೇರವಾಗಿ ಕೇಳ್ಬಿಡು. ಶ್ರಾವಣಿ ಹತ್ರ ಕೇಳ್ಬೇಕಾ? ಅವಳ ಹತ್ರ ನಾನು ಹೆಂಗ್ ಕೇಳಿ? ಅದು ತುಂಬಾ ಈಸಿ ಕಣೆ. ಸುಬ್ಬು ಮುಂದೆ ಏನೇನು ಡೈಲಾಗ್ ಹೊಡೆದೋ ಅದನ್ನ ಅವ್ರ ಮುಂದೆ ಹೊಡೆದ್ರಾಯ್ತು. ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಸಹಾಯ ಮಾಡ್ಬೇಕು ನೀವು. ನಾನೊಂದು ಹೆಣ್ಣಾಗಿ ಸ್ವಾಭಿಮಾನದಿಂದ ದುಡಿಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ನೀನು ಹೇಳ್ದೆ ಅಂತ ಇಟ್ಕೋ. ಅವ್ರು ನಿನ್ನ ಮಾತಿಗೆ ಕೊರಗ್ತಾರೆ. ಆಹಾ ಅಕ್ಕ, ಸುಬ್ಬುನ ಐಡಿಯಾ ಕೊಡಿದ್ರೆ ಸೂಪರ್ ಅಂದ್ರೆ ನೀವು ಅವ್ರ ಅಕ್ಕ ಅಲ್ವಾ, ಅದಕ್ಕೆ ಡಬಲ್ ಸೂಪರ್. ಒಳ್ಳೆ ಐಡಿಯಾ ಕೊಟ್ರಿ. ನಾನು ಇವಾಗಲೇ ಶ್ರಾವಣಿಗೆ ಕಾಲ್ ಮಾಡ್ತೀನಿ. ಬರ್ತೀನಕ್ಕ. ಒಟ್ಟಿನಲ್ಲಿ ನಿನ್ನ ಮನೆಗೆ ಸೊಸೆಯಾಗಿ ಬಂದ್ರೆ ನನಗಷ್ಟೇ ಸಾಕು. ಏನ್ ಸುಬ್ಬು ಇಷ್ಟು ಲೇಟ್ ಆಗಿ ಬರ್ತಿದ್ಯಾ? ಮೇಡಮ್, ಯಜಮಾನ್ರು ಪಾರ್ಟಿ ಆಫೀಸ್ಗೆ ಹೊರಟ್ರು. ಹಾಗೆ ಅವ್ರು ಒಂದಷ್ಟು ಫೈಲ್ಸ್ ಕೊಟ್ಟಿದ್ರು, ಅದನ್ನೆಲ್ಲ ಅದಕ್ಕೆ ತಲುಪಿಸಿ ಇಲ್ಲಿಗೆ ಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು ಮೇಡಮ್. ಹೌದಾ? ಹೇ, ನಾನು ನಿನ್ಗೆ ಹೇಳೇ ಇಲ್ಲ ಅಲ್ವಾ, ಇಡೀ ನೈಟ್ ಎಲ್ಲ ನಿಂದೇ ಕನ್ಸು ಗೊತ್ತಾ? ಹೇಳಿದ್ರಲ್ಲ ಮೇಡಮ್, ಹೇಳಿ ಫೋನ್ ಮಾಡಿ ಆಮೇಲೆ ಮತ್ತೆ ಮಲ್ಕೊಂಡ್ರಲ್ಲ. ಅಲ್ಲ ಸುಬ್ಬು, ಅದಾದ್ಮೇಲೆ ಹಾಗೆ ಆಯ್ತು. ಬೆಳಗಿನ ಜಾವದವರೆಗೂ ಬರೀ ನಿಂದೇ ಕನ್ಸು ಗೊತ್ತಾ? ಅಯ್ಯೋ, ನಿಧಾನಕ್ಕೆ ಮಾತಾಡಿ ಮೇಡಮ್, ಯಾರಾದ್ರೂ ಕೇಳಿಸ್ಕೊಂಡ್ರೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಸುಬ್ಬು? ನನ್ನ ಕನ್ಸಲ್ಲಿ ಏನ್ ಬಂತು ಅದನ್ನ ನಾನು ಹೇಳ್ಕೊತಾ ಇದ್ದೀನಿ, ಅದ್ರಲ್ಲಿ ತಪ್ಪೇನಿದೆ? ತಪ್ಪು ಏನಿಲ್ಲ ಮೇಡಮ್, ಆದ್ರೆ ಎಲ್ರ ದೃಷ್ಟಿನೂ ಒಂದೇ ತರ ಇರಲ್ಲ ಅಲ್ವಾ? ದೃಷ್ಟಿನ? ಅಂದ್ರೆ ಅರಮನೆಯಲ್ಲಿರೋರ್ ಕನ್ಸಲ್ಲಿ ಕಿರೀಟನೋ ಸಿಂಹಾಸನೋ ಬಂದ್ರೆ ತಪ್ಪಲ್ಲ, ಆದ್ರೆ ಗುಡ್ಸ್ಲು ಗಂಜಿ ಬರಬಾರ್ದು ಮೇಡಮ್, ಅದು ತಪ್ಪು. ಏನು ಗುಡ್ಸ್ಲು ಗಂಜಿನ? ಏಯ್, ನೀನೇನ್ ಹೇಳ್ತಿದ್ಯಾ ನನ್ಗೆ ಅರ್ಥ ಆಗ್ತಿಲ್ಲ. ಏನಿಲ್ಲ ಬಿಡಿ ಮೇಡಮ್. ಬಿಡಲ್ಲ, ಹೇಳು ಈಗ. ನನ್ ಕನ್ಸಲ್ಲಿ ಯಾವಾಗ್ಲೂ ನೀನ್ ಬರ್ತೀಯಲ್ಲ, ಅದೇ ತರ ನಿನ್ ಕನ್ಸಲ್ಲೂ ನಾನು ಬರ್ತೀನ? ಏಯ್, ಅಲ್ಲಿ ಇಲ್ಲಿ ಏನ್ ನೋಡ್ತಿದ್ಯಾ ಸುಬ್ಬು? ಹೇಳು, ನಿನ್ ಕನ್ಸಲ್ಲೂ ನಾನು ಬರ್ತೀನ? ನಾನ್ ನಿನ್ಗೆ ಹೇಗೆ ಫ್ರೆಂಡು, ನೀನು ನಂಗೆ ಹಾಗೆ ಫ್ರೆಂಡ್ ಅಲ್ವಾ? ಹಂಗಿದ್ಮೇಲೆ ನಾನು ನಿನ್ ಕನ್ಸಲ್ಲಿ ಬರ್ಬೇಕು? ಕನ್ಸೇ ಬಿಡಲ್ಲ ಮೇಡಮ್, ಈ ವಿಷಯನ ಇಲ್ಲಿ ಬಿಟ್ಬಿಡಿ. ಏನೋ ಕನ್ಸೇ ಬಿಡಲ್ವಾ? ಕನ್ಸ್ ಬೀಳ್ದಿರೋ ಮನುಷ್ಯನೇ ಇರಲ್ಲ. ನಿನಗೆ ನಾನು ನೆನಪೇ ಆಗಲ್ಲ ಅಂತ ಹೇಳು. ಇಲ್ಲಿಂದ ಹೋದ್ಮೇಲೆ ನನ್ನ
ಮರ್ತು ಬಿಡ್ತೀಯ ಅಲ್ಲ? ಮೇಡಮ್ ಈಗ ಅದೆಲ್ಲ ಬೇಕಾ? ಬೇಕು. ನಾನ್ ನಿನ್ ಕನ್ಸಲ್ಲಿ ಬಂದಿಲ್ಲ ಅಂದ್ರೆ ಇನ್ಯಾರು ಬರ್ತಾರೆ? ಮನೆಗೆ ಹೋದ ತಕ್ಷಣ ನನ್ನ ಮರ್ತು ಬಿಡ್ತೀಯ ಅಲ್ಲ? ಅಯ್ಯೋ ಅದು ಹಂಗಲ್ಲ ಮೇಡಮ್. ಇದೇನಿದು ಶ್ರೀವಲ್ಲಿ ಕಾಲ್ ಮಾಡ್ತಿದ್ದಾಳೆ? ಏನೋ ಶ್ರೀವಲ್ಲಿ ಫೋನ್ ಮಾಡ್ತೀಯಳ? ಸುಬ್ಬು, ಏನ್ ಮೇಡಮ್? ಈಗ ಗೊತ್ತಾಯ್ತು ಏನು? ನಾನ್ ನಿನ್ ಕನ್ಸಲ್ಲಿ ಯಾಕೆ ಬರಲ್ಲ ಅಂತ. ಚಿಚಿ ಸುಮ್ಮನೆ ಮೇಡಮ್, ಏನಾರು ಹೇಳ್ಬೇಡಿ. ಅವಳಿಗೆ ಬುದ್ಧಿ ಸರಿ ಇಲ್ಲ. ಮಂಗನ ಕೈಲಿ ಮಾಣಿಕೆ ಇದ್ದಂಗೆ ಅವಳ ಕೈಲಿ ಫೋನ್ ಇರುತ್ತೆ. ಅದು ಯಾವಾಗ ಯಾರಿಗೆ ಫೋನ್ ಮಾಡ್ತಾಳೆ, ಯಾರಿಗೆ ಮೆಸೇಜ್ ಮಾಡ್ತಾಳೆ ಅಂತ ಏನು ಹೇಳಕ್ಕಾಗಲ್ಲ. ನೀವು ಸುಮ್ಮನೆ ಫೋನೆಲ್ಲ ಎತ್ತಕೋಬೇಡಿ ಅವಳದು. ಯಾಕೆ ಎತ್ಬಾರ್ದು? ನಾನು ಎತ್ತೀನಿ. ಮೇಡಮ್ ಎತ್ಬಿಡಿ. ಹಲೋ ಶ್ರೀವಲ್ಲಿ. ಶ್ರಾವಣಿ, ಸುಬ್ಬು ಅಲ್ಲಿದ್ದಾನಾ? ಸುಬ್ಬು ಇಲ್ಲಿಲ್ವಲ್ಲ, ಯಾಕೆ? ಹೌದಾ? ಹಾಗಿದ್ರೆ ಒಳ್ಳೇದಾಯ್ತು. ಶ್ರಾವಣಿ, ನಾನು ನಿನ್ನ ಹತ್ರ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಎಲ್ಲಾದ್ರೂ ಸಿಗಣ್ವಾ? ಇಂಪಾರ್ಟೆಂಟ್ ವಿಷಯನಾ? ಹಾಗಿದ್ರೆ ಮನೆಗೆ ಬಾ ಶ್ರೀವಲ್ಲಿ. ಮನೇಲಿ ಬೇಡ, ಅಲ್ಲಿ ಸುಬ್ಬು ಇರ್ತಾನೆ. ನಾನು ಮಾತಾಡ್ಬೇಕಾಗಿರೋ ವಿಚಾರ ಸುಬ್ಬುಗೆ ಸಂಬಂಧಪಟ್ಟಿದ್ದೆ. ಅದಕ್ಕೆ ನಾವೆಲ್ಲಾದ್ರೂ ಹೊರಗಡೆ ಸಿಗೋಣ. ಓ, ಸುಬ್ಬುಗೆ ಸಂಬಂಧಪಟ್ಟಿದ ವಿಷಯನಾ? ಹಾಗಾದ್ರೆ ನಾವು ಆಚೆನೆ ಸಿಗೋಣ ಬಿಡು ಶ್ರೀವಲ್ಲಿ. ಥ್ಯಾಂಕ್ ಯು ಸೋ ಮಚ್ ಶ್ರಾವಣಿ. ಒಂದು ಕೆಲಸ ಮಾಡು, ನಾನು ನಿಂಗೆ ಲೊಕೇಶನ್ ಶೇರ್ ಮಾಡ್ತೀನಿ. ಇವಾಗಲೇ ಬರ್ತೀಯಾ? ಸೆಂಡ್ ಮಾಡು, ಈಗಲೇ ಬರ್ತೀನಿ. ಸರಿ ಶ್ರಾವಣಿ, ಥ್ಯಾಂಕ್ಸ್. ಮೇಡಮ್ ಯಾಕೆ ಮೇಡಮ್ ಬರ್ತೀನಿ ಅಂತ ಒಪ್ಕೊಂಡ್ರಿ? ಏನ್ ಸುಬ್ಬು, ಶ್ರೀವಲ್ಲಿ ಜೊತೆ ಏನಾದ್ರು? ಎಂಥ ಮಾತು ಅಂತ ಆಡ್ತಿದ್ದೀರಾ ಮೇಡಮ್? ಪೆನ್ ಮೇಲೆ ಭಾರ ಹೊತ್ತಿರೋ ಕತ್ತೆಗೆ ಆನೆ ಭಾರ ಹೊತ್ಕೊಳ್ಳೋಕ್ಕಾಗುತ್ತಾ? ಹೆಗಿಲ್ ಮೇಲೆ ಅಷ್ಟೆಲ್ಲ ಜವಾಬ್ದಾರಿಗಳಿರುವಾಗ ಇಂಥದ್ದೆಲ್ಲ ತಲೆಗೆ ಯೋಚನೆ ಬರಲ್ಲ ಮೇಡಮ್. ಅವಳಿಗೇನೋ ಬುದ್ಧಿ ಸರಿ ಇಲ್ಲ, ತಲೆ ಕೆಟ್ಟೋಗಿರುತ್ತೆ, ಏನೇನೋ ಮಾತಾಡ್ತಾಳೆ. ಅಷ್ಟೇ ಸಾಲದು ಅಂತ ಈ ಕಡೆ ಮನೇಲೂ ನೆಮ್ಮದಿ ಇಲ್ಲ. ಕಾಂತ ಮತ್ತೆ ಬಂದಾಗಿಂದ ಮನೆ ರಣರಂಗ ಆಗೋಗಿದೆ. ಇಷ್ಟೆಲ್ಲ ಇದ್ರ ಮಧ್ಯೆ ನೀವು ಹೇಳಿರೋ ಥರ ಆಗಕ್ಕೆ ಸಾಧ್ಯನಾ? ಏನು ಮೇಡಮ್? ಪಾಪ ಸುಬ್ಬು, ಮನೇಲಿ ಎಷ್ಟೇ ಕಷ್ಟ ಇದ್ರೂ ಒಂದಿನಾನು ಹೇಳ್ಕೊಳ್ಳಲ್ಲ. ಇವತ್ತೇನೋ ಬಾಯಿ ತಪ್ಪಿ ಇದನ್ನೆಲ್ಲ ಹೇಳ್ತಿದ್ದಾನೆ ಅಂದರೆ ಆ ಕಾಂತಮ್ಮನ ಕಿರಿಕಿರಿ ಜಾಸ್ತಿ ಆಗಿರಬೇಕು. ಇಲ್ಲ, ಸುಬ್ಬು ಈ ರೀತಿ ಒದ್ದಾಡೋದನ್ನು ನೋಡೋಕ್ಕಾಗಲ್ಲ. ಇದಕ್ಕೇನಾದರೂ ಮಾಡಲೇಬೇಕು. ನಾನೇ ಹೋಗಿ ಇವನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಮೇಡಮ್ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಶ್ರೀವಲ್ಲಿ ಲೊಕೇಶನ್ ಕಳಿಸಿದಾಳೆ, ಅಲ್ಲಿ ಡ್ರಾಪ್ ಮಾಡಿಬಿಡು ನನ್ನ. ಮೇಡಮ್ ಅವಳಿಗೇನೋ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂದರೆ ನಿಮಗೂ ಕೆಲಸ ಅಲ್ವಾ? ನಿಮ್ಮಿಬ್ಬರಿಗೂ ಕೆಲಸ ಇಲ್ಲ ಅಂದರೆ ನನ್ನ ಬಿಟ್ಬಿಡಿ, ನನಗೆ ಮಾಡೋಕ್ಕೆ ತುಂಬ ಕೆಲಸಗಳಿದೆ. ನಿನ್ಗಿರೋ ಕೆಲಸನೇ ನಾನು ನಿನ್ಗೆ ಹೇಳ್ತಿರೋದು. ಅವ್ಳು ಕಳಿಸಿರೋ ಲೊಕೇಶನ್ಗೆ ಸುಮ್ಮನೆ ನಂಗೆ ಡ್ರಾಪ್ ಮಾಡು. ಮೇಡಮ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಾಲಿಗ್ರಾಮಕ್ಕೆ ಹೋಗ್ತಾ ಇದೀವಿ. ವ್ರತದ ಬಗ್ಗೆ ಹೇಳ್ಕೊಡಕ್ಕೆ ಅದು ಯಾರು ಬರ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ. ಉಸಾಬ್ರಿ ಯಾಕೆ ನಿಮಗೆ? ನಾನೇನು ಮಾಡಬೇಕು ಏನು ಮಾಡಬಾರ್ದು ಅದು ನೀ ನನಗೆ ಹೇಳ್ತೀಯಾ? ಬೇಕಾಗಿಲ್ಲ, ಈಗ ಸುಮ್ಮನೆ ಬರ್ತೀಯೋ ಇಲ್ವೋ ನಿನ್ನೆ ಕೇಳ್ತಿರೋದು. ಬರ್ತೀನಿ ಮೇಡಮ್, ಬರ್ತೀನಿ. ವೆರಿ ಗುಡ್. ಶ್ರೀವಲ್ಲಿ ನಿನ್ನ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಳ್ಳೋದು ಒಂಥರ ಮಜವಾಗಿರುತ್ತೆ. ಬಾ ನೋಡೋಣ. ಬೆಕ್ಕಕ್ಕೆ ಚೆಲ್ಲಾಟ ಆದರೆ ಇಲ್ಲಿಗೆ ಪ್ರಾಣ ಸಂಕಟ ಅಂತೆ. ಮೇಡಮ್ ಇಲ್ಲೇ ಇದ್ದಾಳೆ. ಓ ಇಲ್ಲೇ ಇದ್ದಾಳೆ. ಮೇಡಮ್ ಇದೆಲ್ಲ ಬೇಕಾ ಮೇಡಮ್? ಅವಳಿಗೆ ನಾವು ತಲೆ ಕೆಟ್ಟಿದೆ, ಒಂದೊಂದ್ಸಲಿ ಒಂದೊಂಥರ ಮಾತಾಡ್ತಾಳೆ. ನೀವು ಒಂದು ಮಾತು ಕೇಳಿದ್ರೆ ನಿಮ್ಮ ತಲೆ ಕೆಡುತ್ತೆ. ಬನ್ನಿ ವಾಪಸ್ ಹೋಗೋಣ. ತಲೆ ಕೆಟ್ಟರು ಅಷ್ಟೇ, ತಲೆ ಮೇಲೆ ತಲೆ ಬಿದ್ರು ಅಷ್ಟೇ. ನಾನು ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಅಷ್ಟು ಮಾತ್ರ ಅಲ್ಲ, ನೀನು ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೋಬೇಕು. ಅಂದ್ರೆ ನಾನು ಬರ್ಬೇಕಾ? ಬೇಕಾಗಿಲ್ಲ. ಏಯ್, ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಂಡು ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೋ. ಮೇಡಮ್ ಹಾಯ್ ಶ್ರೀವಲ್ಲಿ. ಶ್ರಾವಣಿ, ಕೊನೆಗೂ ಬಂದ್ಬಿಟ್ಯಾ? ನೀನ್ ಎಲ್ಲಿ ಬರಲ್ವೋ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದೆ. ಅದಕ್ಕೆ ಬರಲ್ಲ ನಾನು? ನೀನಿಷ್ಟು ಪ್ರೀತಿಯಿಂದ ಕರೆದ ಮೇಲೆ ನಾನು ಬರಲೇಬೇಕಾಗಿತ್ತಲ್ಲ. ಅದು ಅಲ್ಲದೆ ನೀನು ಪ್ರೀತಿ ವಿಷಯ ಮಾತಾಡಕ್ಕೆ ಕರೆದಿದ್ಯಾ? ಏನು ಪ್ರೀತಿ ವಿಷಯನಾ? ಅಂದರೆ ನೀನು ಹೇಳೋ ವಿಷಯನ ಪ್ರೀತಿಯಿಂದನೇ ತಾನೇ ಹೇಳ್ತೀಯಾ? ಇನ್ನೇನು ಮಾಡಲಿ ಶ್ರಾವಣಿ, ನಾನು ನಿನ್ನ ಹತ್ರ ಮಾತಾಡದೆ ಬೇರೆ ದಾರಿನೇ ಇರಲಿಲ್ಲ. ನೀನು ಏನು ಯೋಚನೆ ಮಾಡಬೇಡ ಶ್ರೀವಲ್ಲಿ. ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ನನ್ನ ಹತ್ರ ಹೇಳ್ಕೊ. ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ.
ಇವಳು ಇಷ್ಟೆಲ್ಲ ಹೇಳ್ತಿದ್ದಾಳಲ್ಲ, ಇವಳ ಹತ್ರ ಸುಬ್ಬು ಮೇಲೆ ನಂಗೆ ಲವ್ ಆಗಿದೆ ಅಂತ ಹೇಳ್ಬಿಡ್ಲಾ? ಇವಳು ನಿಜವಾಗ್ಲೂ ಹೆಲ್ಪ್ ಮಾಡ್ತಾಳಾ? ಇಲ್ಲ ಇಲ್ಲ, ಯಾಕೆ ಇವಳ ಹತ್ರ ಹೇಳ್ಬೇಕು? ಸುಬ್ಬು ಮಾಡೋ ತಪ್ಪನ್ನೇ ನಾನು ಮಾಡಬಾರ್ದು. ಏನೇ ಇದ್ರು ಸುಬ್ಬು ಹತ್ರನೇ ನೇರವಾಗಿ ಹೇಳ್ತೀನಿ. ಮೊದಲೇ ಇವ್ರದ್ದು ರಾಜಕೀಯದ ಫ್ಯಾಮಿಲಿ, ನನ್ನ ಪ್ರೀತಿ ವಿಷಯದಲ್ಲಿ ರಾಜಕೀಯ ಮಾಡಿಬಿಟ್ರೆ ಅಯ್ಯೋ ಸಮಸ್ಯೆನೇ ಬೇಡ. ಏನ್ ಯೋಚನೆ ಮಾಡ್ತಿದ್ಯಾ? ಏನೋ ಹೇಳ್ಬೇಕು ಅಂದ್ಯಲ್ಲ, ಹೇಳು. ಶ್ರಾವಣಿ, ನಾನು ನಿನ್ನ ಹತ್ರ ಏನೋ ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಖಂಡಿತ ಅನ್ನಲ್ಲ. ಯಾಕೆ ನಾಚ್ಕೋತಾ ಇದ್ಯಾ? ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಹೇಳು. ನನಗೆ ನನಗೆ ಸುಬ್ಬು ನನಗೆ ಸುಬ್ಬು ಪಿ ಆಗೋ ಕೆಲಸ ಬೇಕು. ಏನು? ಸುಬ್ಬು ಪಿ ಆಗೋ ಕೆಲ್ಸನಾ? ಹ್ಞೂ ಶ್ರಾವಣಿ, ನಾವು ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಬರೀ ಮನೇಲೇ ಇರೋದು, ಮದುವೆ ಆಗೋದು, ಮಕ್ಕಳು ನೋಡ್ಕೊಳ್ಳೋದು, ಇದಿಷ್ಟೇ ಅಲ್ಲ ಜೀವನ. ಜೀವನದಲ್ಲಿ ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ದುಡಿಬೇಕು, ಅದಕ್ಕೊಂದು ಕೆಲಸ ಬೇಕು. ಅದೆಲ್ಲ ಸರಿ ಶ್ರೀವಲ್ಲಿ, ಆದ್ರೆ ನಿನಗೆ ಸುಬ್ಬು ಪಿ ಕೆಲ್ಸನೇ ಆಗ್ಬೇಕು. ಅದು ಅದು ಹಾ ಶ್ರಾವಣಿ, ಸುಬ್ಬು ಎಷ್ಟು ಕಷ್ಟಪಟ್ಟು ದುಡಿತಾನೆ. ಅವ್ನು ಕೆಲಸ ಮಾಡ್ತಿರೋದೇ ನನಗೆ ಸ್ಫೂರ್ತಿ ಕೊಟ್ಟಿರೋದು. ಅದು ಅಲ್ಲದೆ ಅವ್ನು ನಿಮ್ಮ ತಂದೆ ಹತ್ರನೇ ಪಿ ಎ ಆಗಿದ್ದಾನೆ. ನನಗೆ ನಿಮ್ಮ ತಂದೆ ಅಂದರೆ ತುಂಬ ಗೌರವ. ನಾನು ಅವ್ರ ಹತ್ರ ಪಿ ಎ ಆಗೋದಕ್ಕಾಗಲ್ಲ, ಅದಕ್ಕೆ ತುಂಬ ಅನುಭವ ಬೇಕು. ಅದಕ್ಕೆ ಸುಬ್ಬುಗೆ ಪಿ ಎ ಆಗೋಣ ಅಂತ. ಓ, ಇದಾ ವಿಷಯ? ನಾನು ಏನೋ ಅನ್ಕೊಂಡ್ಬಿಟ್ಟೆ. ಆದ್ರೆ ನೀನು ಈ ವಿಷಯನ ಫೋನಲ್ಲೇ ಹೇಳ್ಬೋದಿತ್ತಲ್ಲ ಶ್ರೀವಲ್ಲಿ. ಹೋಗ್ಲಿ ಬಿಡು. ನಾನು ನಿನಗೆ ಮಾತು ಕೊಡ್ತಿದ್ದೀನಿ, ನೀನು ಸುಬ್ಬು ಪಿ ಆಗಿ ಸೆಲೆಕ್ಟ್ ಆಗಿದ್ಯಾ. ನಿಜವಾಗ್ಲೂ. ಆದ್ರೆ ಒಂದೇ ಒಂದು ಕಂಡೀಷನ್ ಇದೆ. ಏನ್ ಶ್ರಾವಣಿ ಅದು? ನೀನು ಸುಬ್ಬು ಪಿ ಆಗ್ಬೇಕಾದ್ರೆ ನಿನಗೆ ಸುಬ್ಬುನೇ ಇಂಟರ್ವ್ಯೂ ಮಾಡ್ಬೇಕು. ಸುಬ್ಬು ನನ್ನನ್ನು ಇಂಟರ್ವ್ಯೂ ಮಾಡೋದಾ? ಸರಿ, ನಾನು ರೆಡಿ. ಸರಿ, ಹಾಗಾದ್ರೆ ನೀನ್ ಮನೆಗೆ ಹೋಗಿರೋ, ಮುಂದೆ ಏನ್ ಮಾಡ್ಬೇಕು ಅಂತ ನನಗೆ ಹೇಳ್ತೀನಿ. ಶ್ರಾವಣಿ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಸರಿ, ನಾನು ಬರ್ತೀನಿ. ಏನ್ ಮೇಡಮ್ ನೀವು ಇಂಥ ಕೆಲಸ ಮಾಡಿದ್ರಿ? ನಾನು ಯಾವ ಕೆಲಸನೂ ಮಾಡಿಲ್ಲ ಸುಬ್ಬು, ಕೆಲಸ ಕೊಡ್ತೀನಿ ಅಂತ ಹೇಳ್ದೆ ಅಷ್ಟೇ. ಇದೆಲ್ಲ ತಲೆ ಬೀಸಿ ಕೆಲಸ ಮೇಡಮ್. ಪಾಪ ಸುಬ್ಬು, ಶ್ರೀವಲ್ಲಿ ಏನ್ ಹೀಗೆ ಹೇಳ್ತಿದ್ಯಾ ನೀನು? ಅವಳ ಪಾಪ ಅವಳ ಕಾಲ ಮೇಲೆ ಅವ್ಳು ನಿಂತ್ಕೋಬೇಕು ಅಂತ ಕೆಲಸ ಕೇಳಿದ್ಲು, ಅದಕ್ಕೆ ಓಕೆ ಅಂದೆ ಅಷ್ಟೇ. ಅವಳು ಅವಳ ಕಾಲ ಮೇಲೆ ನಿಂತ್ಕೊಳ್ಳೋ ಕೆಲಸ ಕೇಳ್ತಿಲ್ಲ, ನನ್ನ ತಲೆ ಮೇಲೆ ನಿಂತ್ಕೊಳ್ಳೋ ಕೆಲಸ ಕೇಳ್ತಿಯಾಳೆ. ಅದೇನೋ ನನಗೆ ಗೊತ್ತಿಲ್ಲಪ್ಪ. ನಾನು ಅವಳಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೆಲಸ ಕೊಡ್ತೀನಿ ಅಷ್ಟೇ. ಎಂಥ ಸಮಸ್ಯೆ ಸಿಗಾಕ್ಸಿದ್ರಿ ಮೇಡಮ್. ಬನ್ನಿ ಹೋಗೋಣ. ಸುಬ್ಬು, ನಾವ್ ಇವಾಗ ಎಲ್ಲಿಗೆ ಹೋಗ್ತಿದ್ವಿ? ಎಲ್ಲಿಗೆ ಅಂದ್ರೆ ಮನೆಗೆ. ಮನೆಗೆ ಬೇಡ ಸುಬ್ಬು. ಮೊದ್ಲಾದ್ರೂ ಅಪ್ಪ ನನ್ನ ಜೊತೆ ಮಾತಾಡ್ತಾರೇನೋ, ನನ್ನ ಕಡೆ ನೋಡ್ತಾರೇನೋ ಅನ್ನೋ ಆಸೆ ಇರ್ತಿತ್ತು. ಈಗ ಒತ್ತಾಯ ಮಾಡಿ ಎಲ್ಲ ಮಾಡಿಸ್ಕೋಬೇಕು. ಅದಕ್ಕೆ ಒಂಥರ ಮನೆಗೆ ಹೋಗೋಕ್ಕೆ ಬೇಜಾರು ಅಂತ ಆಸೆಗಳನ್ನೆಲ್ಲ ನಾನು ಬಿಟ್ಬಿಟ್ಟಿದ್ದೀನಿ. ನೀನು ಇಲ್ಲೇ ಎಲ್ಲಾದ್ರೂ ಸ್ವಲ್ಪ ಹೊತ್ತು ನನ್ನ ಸುತ್ತಾಡಿಸ್ತೀಯಾ? ಏನು ಮೇಡಮ್ ನೀವು ಸಣ್ಣ ಮಕ್ಳ ಥರ ರೌಂಡ್ ಓಡಿಸ್ತೀಯ ಅಂತ ಕೇಳ್ತಿದ್ರಾ? ನನಗೆ ತುಂಬ ಕೆಲಸ ಇದೆ, ನಿಮ್ಮನ್ನು ಬಿಟ್ಬಿಟ್ಟು ನಾನು ಮತ್ತೆ ಆಚೆ ಹೋಗ್ಬೇಕು. ಬನ್ನಿ ಹೊಡೋಣ. ಸುಬ್ಬು, ನೀನ್ ಮಾತ್ರ ಊರೆಲ್ಲ ಸುತ್ಕೊಂಡ್ ಬರ್ತೀಯಾ? ನಾನು ಮನೆಯಲ್ಲೇ ಬಿದ್ದಿರ್ಬೇಕಾ? ನಾನು ಊರೆಲ್ಲ ಸುತ್ತಲ್ಲ ಮೇಡಮ್, ಯಜಮಾನ್ ಒಂದಷ್ಟು ಕೆಲಸ ಹೇಳಿದಾರೆ, ಅದಕ್ಕೆ ಹೋಗ್ಬೇಕು ನಾನು. ಇದನ್ನು ನಾನು ಕೊಡ್ತಿರೋ ಕೆಲಸ ಅಂತಾನೆ ಅನ್ಕೋ. ಏನೋ ಬೆಂಗಳೂರೆಲ್ಲ ಗೊತ್ತಿರೋ ತರ ಕೊಚ್ಕೋತೀಯಾ, ಈಗ ಕರ್ಕೊಂಡು ಹೋಗೋ ಅಂದ್ರೆ ಕಾಲ್ ಕಿರ್ಕೊಂಡು ಜಗ್ಲಕ್ಕೆ ಬರ್ತೀಯಾ? ನಂಗೆ ಗೊತ್ತಿಲ್ಲ, ನೀನೀಗ ನನ್ನನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಷ್ಟೇ. ಸರಿ, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳಿ? ನೀನ್ ಎಲ್ಲಾದ್ರೂ ಕರ್ಕೊಂಡು ಹೋಗೋ. ನೀವೇ ನನಗೆ ಪಾರ್ಟಿನೇ ಕೊಡಿಸ್ತೀಯ ಅಲ್ವಾ? ಪಾರ್ಟಿನಾ? ಹೌದು. ಪಾರ್ಟಿ ಯಾಕೆ? ಯಾಕೆ ಅಂದ್ರೆ ಏನ್ ಸುಬ್ಬು ಹಿಂಗೆ ಹೇಳ್ಬಿಟ್ಟೆ? ನಿನಗೆ ಹೊಸ PA ಸಿಕ್ಕಿರೋ ಖುಷಿಯಲ್ಲಿ ಪಾರ್ಟಿ ಕೊಡಿಸ್ಬೇಕು ತಾನೆ? ಮೇಡಮ್ ನನಗೆ ಥರ ರೇಕ್ಸ್ಬಿಡಿ ನೀವು. ರೇಕ್ಸಿದ್ರೆ ಏನ್ ಮಾಡ್ತೀಯಾ? ರೇಕ್ಸಿದ್ರೆ ನಾನು ನಿಮ್ಗೆ ಕರ್ಕೊಂಡೇ ಹೋಗಲ್ಲ ಅಷ್ಟೇ. ಬಿಡ 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 ಬಿಡ, ಕರ್ಕೊಂಡು ಹೋಗೋ. ನಾನು ರೇಕ್ಸಲ್ಲ. ನಂಗೆ ಪಾರ್ಟಿ ಕೊಡ್ಸಕ್ಕೂ ನಿಂಗೆ ಕಾರಣ ಬೇಕಾ? ಆಗಲ್ಲ. ಮತ್ತೆ ಹೇಗೆ? ನಾನು ಬಾಯಿ ಬಿಟ್ಟು ಕರ್ಕೊಂಡು ಹೋಗು ಅಂತ ಕೇಳಿದ್ರು ನೀನು ಯೋಚನೆ ಮಾಡ್ತೀಯಾ? ನೀನು ನನಗೆ ಇದೇ ಕೊಡಿಸ್ಬೇಕು ಅದೇ ಕೊಡಿಸ್ಬೇಕು ಅಂತ ನಾನೇನು ಕೇಳಲ್ಲ. ನೀನೇನು ಕೊಡಿಸಿದ್ರು ನನಗೆ ಖುಷಿನೇ. ಕರ್ಕೊಂಡು ಹೋಗು ಸುಬ್ಬು. ಸರಿ ಮೇಡಮ್, ಕೊಡಿಸ್ತೀನಿ. ಸರಿ, ಬಾ ಬಾ ಬಾ. ಇಷ್ಟನಾ? ಇನ್ನೂ ಜಾಸ್ತಿ ಇರ್ಬೇಕಲ್ಲ?
370 ರೂಪಾಯಿ. ಇದ್ದಿದ್ದ ದುಡ್ಡೆಲ್ಲ EMIಗೆ ಮನೆ ಖರ್ಚಿಗೆ ಅಂತ ಖಾಲಿ ಮಾಡಿಬಿಟ್ಟಿದ್ದೀನಿ. ಸಂಬಳ ಬೇರೆ ಇನ್ನೂ ಆಗಿಲ್ಲ, ಅಕೌಂಟಲ್ಲೂ ದುಡ್ಡಿಲ್ಲ. ಈಗ ಮೇಡಮ್ ಬೇರೆ ದೊಡ್ಡ ಮನೆ ಹುಡುಗಿ ಅಂದಮೇಲೆ ದೊಡ್ಡ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ಬೇಕು. 370 ರೂಪಾಯಿಲಿ ಮೇಡಮ್ ಖುಷಿ ಆಗೋ ಥರ ಏನು ಕೊಡ್ಸೋಕ್ಕಾಗುತ್ತೆ? ಏನು ಮಾಡಲಪ್ಪ? ಏಯ್ ಗಬ್ಬು ಸುಬ್ಬು, ಬರಲ್ಲ ನೀನು? ಬಂದೆ ಮೇಡಮ್. ಮೇಡಮ್, ಟ್ರೀಟ್ ಬೇಕು ಅಂತ ಕೇಳ್ತಿದ್ರಲ್ಲ, ನಿಮ್ಗೊಂದು ಒಳ್ಳೆ ಸ್ಪೆಷಲ್ ಐಟಮ್ ನೀವು ಯಾವತ್ತೂ ತಿಂದೇ ಇರಬಾರ್ದು ಅಂತ ತಿನ್ನಿಸ್ತೀನಿ ಬನ್ನಿ. ಹೌದಾ, ಅದೇನದು? ಬನ್ನು ಗುಲ್ಕನ್ನು. ಬನ್ನು ಗುಲ್ಕನ್ನು? ಅದೇನ್ ಕಾಂಬಿನೇಷನು? ಇದೇನು ಮೇಡಮ್ ಹಿಂಗನ್ಬಿಟ್ರಿ? ಇದರಿಂದ ಎಷ್ಟೊಂದು ಜನ ಹೊಟ್ಟೆ ತುಂಬಿಸ್ಕೊತಾ ಇದಾರೆ. ನಮ್ಮ ಬೆಂಗಳೂರಲ್ಲಿ ಬನ್ನು ಗುಲ್ಕನ್ ನಂಬ್ಕೊಂಡು ಎಷ್ಟೊಂದು ಜನ ಜೀವನನೇ ಮಾಡ್ತಾ ಇದಾರೆ ಮೇಡಮ್. ಬನ್ನು ಗುಲ್ಕನ್ನು ಬಡವ್ರಿಗೆ ಬರ್ಗರ್ ಇದ್ದಂಗೆ. ಆ ರುಚಿ ಇವತ್ತು ನಿಮಗೂ ತೋರಿಸ್ತೀನಿ ಬನ್ನಿ. ನಡಿ. ರಮೇಶ. ಓ ಸುಬ್ಬಣ್ಣ, ಹೇಗಿದ್ದೀರಾ? ಸೂಪರ್. ಯಾರು ಇವರು? ಇವರು ನಮ್ಮ ಮೇಡಮ್ಮು, ನಮ್ಮ ಯಜಮಾನ್ರ ಮಗಳು. ಹೌದಾ, ಬನ್ನಿ ಮೇಡಮ್, ಬನ್ನಿ ಬನ್ನಿ ಕುತ್ಕೊಳ್ಳಿ. ಕೂತ್ಕೊಳ್ಳಿ ಮೇಡಮ್. ನಾ ಏನು ಕೊಡ್ಲಣ್ಣ? 2 ಬನ್ನು ಗುಲ್ಕನ್ನು. ಹೇಗಿದೆ ಟ್ರೀಟ್ಮೆಂಟು? ಇವನು ಎಲ್ರಿಗೂ ಈ ಥರ ಸರ್ವಿಸ್ ಮಾಡಲ್ಲ. ತುಂಬ ಬೇಕಾದವ್ರಿಗೆ, ಪ್ರೀತಿ ಇರೋರ ಮೇಲೆ ಮಾತ್ರ ಈ ಥರ ಸರ್ವಿಸ್ ಮಾಡೋದು. ಸುಬ್ಬು, ನಿನಗೆ? ನಾನು ತೊಗೊತೀನಿ ತೊಗೊಳ್ಳಿ. ಸೂಪರ್ ಆಗಿದೆ ಸುಬ್ಬು. ತಿನ್ನಿ. ಏನ್ ಗೊತ್ತಾ ಸುಬ್ಬು, ಒಂದ್ ಕಾಯಿನ್ಗೆ 2 ಮುಖಗಳಿರುತ್ತಲ್ಲ, ಅದೇ ತರ ನಮ್ ಸುತ್ತಮುತ್ತನೂ 2 ಲೋಕಗಳಿರುತ್ತೆ. ಒಂದು ನಾನಿರೋ ಲೋಕ, ಅಲ್ಲಿ ಹಣ ಇದೆ, ಅಂತಸ್ತಿದೆ, ನನಗ್ ಬೇಕಾಗಿರೋದೆಲ್ಲ ಮನೆ ಬಾಗ್ಲಿಗೆ ಬಂದ್ ಬೀಳುತ್ತೆ. ಇನ್ನೊಂದು ನಿನ್ ಜೊತೆ ಇದ್ದಾಗ ನೋಡೋ ಲೋಕ. ಇಲ್ಲಿ ಹಣಕ್ಕಿಂತ ಪ್ರೀತಿಗೆ ಜಾಸ್ತಿ ಬೆಲೆ. ಇಲ್ಲಿ ನೀನ್ ಅನ್ಕೊಂಡಿರೋದೆಲ್ಲ ನನಗ್ ಸಿಗದೆ ಇದ್ರು ಸಿಕ್ಕಿರೋದ್ರಲ್ಲೇ ಖುಷಿ ಪಡೋ ಮನ್ಸು. ಅಲ್ಲ ಸುಬ್ಬು, ಅರಮನೆಯಲ್ಲಿ ಕುತ್ಕೊಂಡು ಮೃಷ್ಟಾನ್ನ ತಿಂದ್ರು ಸಿಗದೆ ಇರೋ ರುಚಿ ರೋಡ್ ಸೈಡಲ್ಲಿ ನಿನ್ ಜೊತೆ ಕುತ್ಕೊಂಡು ಬನ್ನು ಗುಲ್ಕನ್ ತಿನ್ನೋದ್ರಲ್ಲಿ ಸಿಗ್ತಾ ಇದೆ. ತಿನ್ನಿ. ಸೂಪರ್ ಆಗಿತ್ತು ಸುಬ್ಬು. ರಮೇಶ, ಮೇಡಮ್ ನೀನು ಬನ್ನು ಗುಲ್ಕನ್ ತಿಂದು 5 ಸ್ಟಾರ್ ರೇಟಿಂಗ್ ಕೊಟ್ಬಿಟ್ಟಿದ್ದಾರೆ. ಇನ್ಮೇಲೆ ನಿಂಗೆ ವ್ಯಾಪಾರ ಸೂಪರ್ ಆಗುತ್ತೆ ನೋಡು. ಥ್ಯಾಂಕ್ ಯು ಮೇಡಮ್. ಇನ್ನೇನು ಬೇಕಿತ್ತಾ? ಬೇಡ ಸಾಕು. ಬಿಡಿ. ಬೇಡ ನಾನೇ ಹಾಕ್ತೀನಿ. ಮೇಡಮ್, ಈಗ ತಿಂದ್ವಲ್ಲ ಬನ್ನು ಗುಲ್ಕನ್ನು, ಅದಕ್ಕೆ ಎಷ್ಟಿರ್ಬೋದು ಹೇಳಿ ನೋಡೋಣ? 250 rupees. ಮೇಡಮ್, ನೀವು 250 ರೂಪಾಯಿ ಅಡ್ವಾನ್ಸ್ ಅಂತ ಕೊಟ್ರೆ ನಿಮ್ಗೆ 2 ವಾರ ಬನ್ನು ಗುಲ್ಕನ್ ಫ್ರೀಯಾಗಿ ಕೊಟ್ಬಿಡ್ತಾನೆ ನಮ್ಮ ರಮೇಶ. ಹೌದಾ? ಮತ್ತೆ ಇನ್ನೆಷ್ಟು? ಹೇಳ್ತೀನಿ. ರಮೇಶ, ಬೇಡಣ್ಣ. ಸುಮ್ಮನೆ ತಗೋಬೇಕು. ಬೇಡಣ್ಣ, ಮೇಡಮ್ಗೆ ಇಷ್ಟ ಬಂದಿದ್ರೆ ನೆಕ್ಸ್ಟ್ ಟೈಮ್ ಒಬ್ಬರೇ ಬರ್ತಿರಲ್ಲ, ಅವಾಗ ತಗೊತೀನಿ. ನಾನು ಒಬ್ಬನೇ ಬಂದರೂ ಅಷ್ಟೇ, ಮೇಡಮ್ ಜೊತೆ ಬಂದರೂ ಅಷ್ಟೇ. ಸುಮ್ಮನೆ ಇಟ್ಕೋ ಇದನ್ನ. ಥ್ಯಾಂಕ್ಸ್ ಅಣ್ಣ. ಹೋಗೋಣ ಮೇಡಮ್. ಅಲ್ಲ ಸುಬ್ಬು, ನಾವು ಹೋಟೆಲ್ಗೆಲ್ಲ ಹೋದಾಗ ಈ ಟಿಪ್ಸ್ ಕೊಡ್ತೀವಲ್ವಾ, ಆ ದುಡ್ಡನ್ನ ಇಲ್ಲಿ ಕೊಟ್ರೆ ಒಬ್ರಿಗೆ ಒಂದು ಊಟನೇ ಆಗ್ಬಿಡುತ್ತಲ್ಲ ಸುಬ್ಬು. ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ದುಡ್ಡಿರೋರು ಶೋಕಿಗೆ ಅಂತ ಖರ್ಚು ಮಾಡೋ ದುಡ್ಡಲ್ಲಿ ಅರ್ಧ ಜನ ಬಡವರು ಜೀವನನೇ ಕಟ್ಕೊಂಡ್ಬಿಡ್ತಾರೆ. ಆದ್ರೂ ಅವನು ದುಡ್ಡೇ ಬೇಡ, ನೆಕ್ಸ್ಟ್ ಟೈಮ್ ಬಂದಾಗ ಕೊಡಿ ಅಂತ ಎಲ್ಲ ಹೇಳ್ತಿದ್ನಲ್ಲ, ಇನ್ಮೇಲೆ ಎಷ್ಟು ನಂಬಿಕೆ ಅವನಿಗೆ? ಅದು ಹಾಗೆ ಮೇಡಮ್. ಇವ್ನು ಮಾತ್ರ ಅಲ್ಲ, ರೇಷನ್ ಅಂಗಡಿಯವನು, ಹಾಲು ಅಂಗಡಿಯವನು, ತರಕಾರಿ ಅಂಗಡಿಯವನು, ನಾನು ರೆಗ್ಯುಲರ್ ಆಗಿ ಯಾರ ಹತ್ರ ಏನೇನು ತಗೊಂತೀನೋ ಅವರೆಲ್ಲರೂ ಇಷ್ಟೇ ಪ್ರೀತಿ ತೋರಿಸ್ತಾರೆ, ಇಷ್ಟೇ ನಂಬಿಕೆ ತೋರಿಸ್ತಾರೆ. ನಾವೆಲ್ಲ ಹೆಚ್ಚು ಕಮ್ಮಿ ಒಂದೇ ಲೆವೆಲ್ ಇರ್ತೀವಿ. ಅವ್ರ ಕಷ್ಟ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ, ನಮ್ಮ ಕಷ್ಟ ಏನು ಅಂತ ಅವ್ರಿಗೂ ಅರ್ಥ ಆಗುತ್ತೆ. ಸೂಪರ್ ಸುಬ್ಬು. ಆದ್ರೆ ನನಗಿಷ್ಟು ಸಾಕಾಗಿಲ್ಲ. ಹೌದಾ? ಇನ್ನೊಂದು ಹೇಳ ರಮೇಶ್? ಬೇಡ ಇದು ಬೇಡ. ಮತ್ತೆ ಪಾನಿಪುರಿ. ಪಾನಿಪುರಿ ತಾನೇ, ಬನ್ನಿ ಕೊಡಿಸ್ತೀನಿ. ಅಯ್ಯೋ ಕಿ ಇಲ್ಲ, ನಾವೀಗೇನಾದ್ರೂ ಮಾಡಬೇಕು, ಹೇಗಾದ್ರೂ ಸರಿ.
ಆ ಶ್ರಾವಣಿ ಸಾಲಿಗ್ರಾಮಕ್ಕೆ ಹೋಗೋದನ್ನ ತಪ್ಪಿಸ್ಲೇಬೇಕು. ಆದರೆ ಏನು ಮಾಡೋದು? ಛೇ, ನಾಳೆ ಬೇರೆ ಆ ಸಾಲಿಗ್ರಾಮದಿಂದ ಯಾರೋ ಬರ್ತಿದಾರಂತೆ. ಅಕಸ್ಮಾತ್ ಶ್ರಾವಣಿ ಅವ್ರ ಹತ್ರ ಏನಾದರೂ ಕೇಳಿದ್ರೆ, ಇಲ್ಲ ಇನ್ನು ನಾನು ಸುಮ್ಮನೆ ಇದ್ರೆ ನಾನಿಷ್ಟು ವರ್ಷ ಮುಚ್ಚಿಟ್ಟಿರೋ ರಹಸ್ಯ ಎಲ್ಲ ಶ್ರಾವಣಿಗೆ ಒಂದೊಂದಾಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಬಾರ್ದು. ಏನು ಮಾಡಲಿ? ಅಕ್ಕ, ಬೆಳಿಗ್ಗೆ ಬೇಗ ರೆಡಿ ಆಗ್ಬೇಕಂತೆ. ಅಣ್ಣ ಪಾರ್ಟಿ ಮೀಟಿಂಗ್ ಹೋಗಿದ್ದಾನೆ, ಬರೋದು ಲೇಟ್ ಆಗುತ್ತೆ. ಅಕ್ಕಂಗೆ ನೀನೇ ಹೇಳ್ಬಿಡು ಅಂತ ಹೇಳ್ದ. ರೆಡಿ ಆಗ್ಬೇಕಾ? ಯಾಕೆ? ಅದೇ ಅಕ್ಕ, ಪುಷ್ಕರಣಿ ಉತ್ಸವಕ್ಕೆ ಸುಬ್ಬಮನೆಯವ್ರನ್ನ ಕರಿಬೇಕಲ್ಲ, ಅದಕ್ಕೆ ಎಲ್ಲರೂ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸುಬ್ಬು ಮನೆಯವ್ರನ್ನ ಕರೆಯೋದಕ್ಕೆ ನಾನು ಹೋಗ್ಬೇಕಾ? ನಮ್ಮ ಮನೇಲಿ ಕೆಲಸ ಮಾಡೋವ್ರ ಮನೆಗೆ ನಾನು ಹೋಗಿ ಕರೆಯೋದ? ನಾನು ಬರೋದಿಲ್ಲ, ನೀವು ಬೇಕಾದ್ರೆ ಹೋಗಿ. ಇಲ್ಲಕ್ಕ, ಉತ್ಸವಕ್ಕೆ ಯಾರನ್ನೇ ಕರಿಬೇಕಾದ್ರೂ ಅವ್ರ ಮನೆಗೆ ಹೋಗಿ ಕರಿಬೇಕಂತೆ. ಅದಕ್ಕೋಸ್ಕರನೇ ನರ್ಸಯ್ಯನವರು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು. ಆಮೇಲೆ ಲಲಿತಾದೇವಿ ಅಮ್ಮನವರು ಪದ್ಮನವ್ರ ಫ್ಯಾಮಿಲಿನ ಜವಾಬ್ದಾರಿನ ಕರ್ಕೊಂಬನ್ನಿ ಅಂತ ಅಣ್ಣಂಗೆ ವಹಿಸಿದ್ದಾರೆ. ಅದಕ್ಕೆ ಅಣ್ಣ ಅವ್ರ ಮನೆಗೆ ಹೋಗಿ ಹೇಳೋಣ ಅಂತ ಹೇಳ್ದ. ನಿನ್ನಂತ ಅವ್ರ ಮನೆಗೆ ನಾನು ಕಾಲಿಡೋದಿರಲಿ, ನನ್ನ ಚಪ್ಪಲಿ ಕೂಡ ಬರೋದಿಲ್ಲ.